ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕೆಸೆಟ್ ಮತ್ತು ಎನ್ಇಟಿ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಈ ಜನಪದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಜನಪದ ಪ್ರದರ್ಶನ ಕಲೆಗಳು ಅನ್ನುವಂತಹ ಕೆಲವೊಂದು ಉದಾಹರಣೆಗೆ ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬಹು ಮುಖ್ಯವಾಗಿ ಸುಮಾರು ಪುಸ್ತಕಗಳನ್ನ ಓದಿ ಅದರ ವಿಚಾರಗಳಲ್ಲಿ ಕೆಲವೊಂದು ಬಹುಮುಖ್ಯವಾಗಿ ಪರೀಕ್ಷೆಗೆ ಕೇಳುವಂತಹ ವಿಚಾರಗಳ ಬಗ್ಗೆ ಅದು ಪಾಯಿಂಟ್ ವೈಸ್ ಮಾಡಿಕೊಂಡು ನಾನು ನಿಮಗೆ ತರಗತಿಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಉಪಯುಕ್ತವಾಗುತ್ತೆ ಈ ತರಗತಿ ಅಂತ ಭಾವಿಸ್ತೇನೆ. ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ದೊಡ್ಡಾಟ ಇದು ಏನು ಅಥವಾ ಇದು ಎಲ್ಲಿ ಪ್ರಸಿದ್ಧವಾದಂತಹ ಒಂದು ಕಲೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡೋಣ. ನೋಡಿ, ಜನಪದ ಪ್ರದರ್ಶನ ಕಲೆಗಳು ಅಥವಾ ಪ್ರದರ್ಶಕ ಕಲೆಗಳು ಅನ್ನುವಂತಹ ಒಂದು ವಿಚಾರದಲ್ಲಿ ದೊಡ್ಡಾಟ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ದೊಡ್ಡಾಟ ಉತ್ತರ ಕರ್ನಾಟಕದ ಗಂಡು ಕಲೆ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಹಾಗೇನೆ ಇನ್ನೊಂದು ಗಮನಿಸೋದಾದ್ರೆ, ದೊಡ್ಡಾಟವು ಜನಪದರ ಜನಪ್ರಿಯವಾದ ಕಲಾ ಪ್ರದರ್ಶನವಾದಂತಹ ಒಂದು ಕಲೆ ಅಂತಕ್ಕಂಥದ್ದನ್ನು ಕೂಡ ನಾವು ಕರಿತಾ ಹೋಗ್ತೀವಿ. ಹಾಗೇನೆ ಉತ್ತರ ಕರ್ನಾಟಕದ ಪ್ರಧಾನ ಕಲೆ ದೊಡ್ಡಾಟ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಇಲ್ಲಿ ದೊಡ್ಡಾಟವು ಜನಪದರ ಜನಪ್ರಿಯ ಒಂದು ಕಲಾ ಪ್ರದರ್ಶನವಾಗಿದೆ ಅಂತಕ್ಕಂಥದ್ದು. ಹಾಗೇನೆ ದೊಡ್ಡಾಟದ ಕಥಾವಸ್ತು, ದೊಡ್ಡಾಟದಲ್ಲಿ ಬಳಸ್ತಕ್ಕಂತಹ ಕಥಾವಸ್ತು ಯಾವುದು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ರಾಮಾಯಣದ ವಿಚಾರಗಳಾಗಿರ್ಬೋದು, ಮಹಾಭಾರತದ ವಿಚಾರಗಳಾಗಿರ್ಬೋದು, ಹಾಗೇನೆ ಇಲ್ಲಿ ಇನ್ನು ಗಮನಿಸೋದಾದ್ರೆ ನಾವು ದೇವಿ ಪುರಾಣಗಳ ವಿಚಾರಗಳು, ಹಾಗೆ ಭಾಗವತದ ವಿಚಾರಗಳನ್ನ ಆಯ್ದುಕೊಂಡ ವಸ್ತುಗಳು ದೊಡ್ಡಾಟದಲ್ಲಿ ನಾವು ಅಥವಾ ದೊಡ್ಡಾಟದ ಕಲೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ದೊಡ್ಡಾಟದಲ್ಲಿ ಯಾವ ಯಾವ ಪರಿಕರಗಳನ್ನ ಉಪಯೋಗಿಸ್ತಾರೆ ಅನ್ನೋದನ್ನ ಗಮನಿಸೋದಂದ್ರೆ, ಮೃದಂಗ, ತಮಟೆ, ತಾಳ, ಮುಖವೀಣೆ, ಶ್ರುತಿಗಾಗಿ ಪುಂಗಿಯನ್ನ ಬಳಸ್ತಕ್ಕಂಥದ್ದು, ಹಾರ್ಮೋನಿಯಂ ಅನ್ನ ಬಳಸ್ತಕ್ಕಂಥದ್ದು, ಈ ಎಲ್ಲ ಪರಿಕರಗಳನ್ನ ಬಳಸ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಅವರ ವೇಷಭೂಷಣಗಳನ್ನ ಗಮನಿಸೋದಾದ್ರೆ, ದೊಡ್ಡಾಟ ಕಲೆಗಾರರ ಅಥವಾ ಕಲಾವಿದರ ವೇಷಭೂಷಣವನ್ನ ನಾವು ಗಮನಿಸೋದಾದ್ರೆ, ಇದರಲ್ಲಿ ನಾವು ನೆನಪಿಟ್ಕೋಬಹುದು ರಾಜರು, ಮಹಾರಾಜರು, ರಾಕ್ಷಸರು, ಯಕ್ಷಗಂಧರ್ವರು, ಕಿನ್ನರ, ಕಿಂಪುರುಷರು, ಈ ಅನೇಕ ಪ್ರಸಂಗಗಳು ದೊಡ್ಡಾಟದಲ್ಲಿ ಬರ್ತಾ ಹೋಗ್ತವೆ. ಹಾಗೇನೆ ಅದಕ್ಕೆ ತಕ್ಕಂತಹ ವೇಷಭೂಷಣಗಳನ್ನ ಅವರು ಸಿದ್ಧಪಡಿಸ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಸ್ತ್ರೀ ಪಾತ್ರಗಳು ಕೂಡ ಬರ್ತವೆ, ಹಾಗೇನೆ ಪುರುಷ ಪಾತ್ರಧಾರಿಗಳು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರಲ್ಲಿ ದೊಡ್ಡಾಟವನ್ನ ಕಲಿಸುವವನು ಯಾರಪ್ಪ ಅಂದ್ರೆ ಭಾಗವತ. ಇಲ್ಲಿ ದೊಡ್ಡಾಟದ ಪ್ರಮುಖ ಪಾತ್ರ ಯಾರದಾಗಿರುತ್ತಪ್ಪ ಅಂತಂದ್ರೆ, ಯಾರು ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥವನು ಅಂದ್ರೆ ಸಾರಥಿಯ ಪಾತ್ರ ಇಲ್ಲಿ ಬಹುಮುಖ್ಯವಾದಂತಹ ಒಂದು ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಅವರವರ ವೇಷಕ್ಕೆ ಅವರವರ ಪಾತ್ರಕ್ಕೆ ತಕ್ಕಂತೆ ಅಲ್ಲಿ ಏನಪ್ಪಾ ಅಂದ್ರೆ ವೇಷಭೂಷಣಗಳನ್ನ ಹಾಕೊಂಡಿರ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ ಹಗುರವಾದ ಕಟ್ಟಿಗೆಯಿಂದ ತಯಾರಿಸಿರ್ತಕ್ಕಂತಹ ಸೊನಾರಿ ಅಥವಾ ಕೆಂಪು ಬಣ್ಣದ ಹಾಳೆ ಮತ್ತು ಕನ್ನಡಿಯ ಚೂರುಗಳಿಂದ ಅಂಟಿಸಿ ದೀಪದ ಬೆಳಕಿಗೆ ಜಗಮಗಿಸುವಂತಹ ಕಿರೀಟವನ್ನ ಇಲ್ಲಿ ಮಾಡ್ಕೊಂಡಿರ್ತಾರೆ. ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಭುಜಕೀರ್ತಿ, ಹಾಗೆ ಕೈಕಟ್ಟು, ಎದೆಕಟ್ಟು ಅಂತಕ್ಕಂಥದ್ದು, ಎದೆಹಾರ, ಹಾಗೆ ಕೊರಳಲ್ಲಿ ಬಣ್ಣ ಬಣ್ಣದ ಸರಗಳು, ಕೈಯಲ್ಲಿ ಖಡ್ಗ, ಬಿಲ್ಲು, ಬಾಣ, ಗದೆ, ಹೀಗೆ ಕಾಲಿಗೆ ಗೆಜ್ಜೆ, ಇಲ್ಲಿ ಚೌಕಳಿ, ಕೆಂಪು ಮತ್ತೆ ಕಪ್ಪು ಬಣ್ಣದ ಸೀರೆಗಳು, ಹಾಗೆ ವೀರಗಚ್ಚೆ, ಹೀಗೆ ಭುಜಬುಲದಿಂದ
ಇಲ್ಲಿ ಎಲ್ಲ ಒಂದ್ ಕಡೆ ನೆಲ ಮುಟ್ಟುವ ಹಾಗೆ, ಭುಜದಿಂದ ನೆಲ ಮುಟ್ಟುವ ಹಾಗೆ ಬೆನ್ನಿನ ಹಿಂದೆ ಎಳೆಬಿಟ್ಟಂತಹ ಬಣ್ಣದ ಬಟ್ಟೆಗಳು ಇತ್ಯಾದಿ ವೇಷಭೂಷಣಗಳನ್ನ ಈ ಗಂಡು ಪಾತ್ರಗಳು ಅಥವಾ ಪುರುಷ ಪಾತ್ರಗಳು ವೇಷಭೂಷಣಗಳು ಅಂತ ನಾವು ಇವನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಸ್ತ್ರೀ ವೇಷಭೂಷಣಗಳು ಅಥವಾ ದೊಡ್ಡಾಟದ ಈ ಸ್ತ್ರೀ ಪಾತ್ರಗಳ ವೇಷಭೂಷಣಗಳು ಹೇಗಿರ್ತಾವಪ್ಪ ಅಂದ್ರೆ ಭರ್ಜರಿ ಪೀತಾಂಬರದ ಉಟ್ಟು, ಕೈ ತುಂಬಾ ಬಳೆಗಳು, ಅಂದ್ರೆ ಸ್ತ್ರೀ ಪಾತ್ರಗಳು ಯಾವ ವೇಷಭೂಷಣವನ್ನ ಹಾಕೊಳ್ತವೆ ಅಂತಕ್ಕಂಥದ್ದು. ಹಾಗೇನೆ ಕೊರಳ ತುಂಬಾ ಸರ, ಮುತ್ತಿನ ಹಾರ, ಕಾಲಿಗೆ ಗೆಜ್ಜೆ ಧರಿಸಿ ಕೈಯಲ್ಲಿ ಬಣ್ಣದ ವಸ್ತ್ರವನ್ನ ಹಿಡಿದು ದೊಡ್ಡಾಟದ ಪ್ರಮುಖ ಪಾತ್ರಧಾರಿ ಇಲ್ಲಿ ಸಾರಥಿ. ಆ ಸಾರಥಿ ಇಲ್ಲಿ ವೇಷಭೂಷಣವನ್ನ ತೊಟ್ಕೊಂಡಿರ್ತಾನೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ಅವನು ಬಣ್ಣದ ಒಂದು ನಿಲುವಂಗಿಯನ್ನ, ತಲೆಗೆ ಶಂಕುವಿನ ಆಕಾರದಂತಹ ಒಂದು ವಸ್ತ್ರವನ್ನ ಅವನೇನ್ ಮಾಡಿರ್ತಾನೆ ಅಂತಂದ್ರೆ ಇಲ್ಲಿ ಧರಿಸಿರ್ತಕ್ಕಂತಾನೆ, ಅಥವಾ ಇಲ್ಲ ಒಂದ್ ಕಡೆ ಆ ಶಂಕುವಿನ ಆಕಾರದಲ್ಲಿರ್ತಕ್ಕಂತಹ ಬಣ್ಣದ ಟೊಪ್ಪಿಯನ್ನ ಅಥವಾ ಟೋಪಿಯನ್ನ ಹಾಕೊಂಡಿರ್ತಾನೆ ಅಂತಕ್ಕಂಥದ್ದು. ಹಾಗೇನೆ ಮುಖದ ಮೇಲೆ ಬಿಳಿ ಚಿಕ್ಕೆಗಳ ವಿನ್ಯಾಸ, ಕೊರಳಲ್ಲಿ ಸರ, ಕೈಯಲ್ಲೊಂದು ಬೇವಿನ ಟೊಂಗೆ ಇಲ್ಲವೇ ದೊಣ್ಣೆಯನ್ನ ಹಿಡಿದಿರುತ್ತಾನೆ. ಇದು ಸಾರಥಿಯ ಪಾತ್ರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈ ದೊಡ್ಡಾಟದ ಒಂದು ರಂಗಮಂಟಪ ತುಂಬಾ ಭವ್ಯವಾಗಿರುತ್ತೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಗಟ್ಟಿಮುಟ್ಟಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅಲ್ಲಿ ಅನೇಕ ಚಿತ್ರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈಗ ಉದಾಹರಣೆಗೆ ದೊಡ್ಡಾಟ ಕಲಾ ಪ್ರದರ್ಶನದಲ್ಲಿ ಎತ್ತಿನ ಗಾಡಿಯ ಚಕ್ರಗಳನ್ನ ಹುದುಗಿ ಅಥವಾ ಎಲ್ಲ ಒಂದ್ ಕಡೆ ತೊಲೆಗಳನ್ನ ಜೋಡಿಸಿ ಅದರ ಮೇಲೆ ಹಲೆಗಳನ್ನ ಹಾಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಅನೇಕ ವೇಷಭೂಷಣಗಳಿಗೆ ಸಿದ್ಧವಾಗುವಂತೆ ಬಣ್ಣದ ಚೌಕಿಗಳು ಕೂಡ ಇರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ದೊಡ್ಡಾಟದಲ್ಲಿ ಆ ಅಭಿನಯಕ್ಕೆ ತಕ್ಕಂತೆ ಕುಣಿತವೇ ಇಲ್ಲಿ ಪ್ರಧಾನವಾಗಿರ್ತದೆ. ದೊಡ್ಡಾಟದಲ್ಲಿ ನಾವು ನೆನಪಿಟ್ಕೊಳ್ಳೋದಾದ್ರೆ ಕುಣಿತವೇ ದೊಡ್ಡಾಟದ ಒಂದು ಪ್ರಧಾನ ಯಾವ್ದಪ್ಪ ಅಂದ್ರೆ ಕುಣಿತವೇ ಇಲ್ಲಿ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿರುತ್ತದೆ. ಅದಕ್ಕೆ ಕುಣಿತವೇ ಇಲ್ಲಿ ಪ್ರಧಾನ ಅಂತಕ್ಕಂಥದ್ದನ್ನ ಹೇಳ್ತಾ ಇದೀವಿ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಿದ್ರೆ ರೌದ್ರ ಪಾತ್ರಗಳು ಮೇಲಿಂದ ಮೇಲೆ ವಿರಾವೇಶದಿಂದ ಕುಣಿಯುತ್ತವೆ ಅಂತಕ್ಕಂಥದ್ದು. ತುಂಬಾ ಭಯಂಕರ ಪಾತ್ರಗಳಲ್ಲಿ ಇಲ್ಲಿ ಮೇಲಿಂದ ಮೇಲೆ ಕುಣಿತಾ ಇರ್ತವೆ. ಹಾಗೇನೆ ಎತ್ತರಕ್ಕೆ ಜಿಗಿದು ನೆಲಕ್ಕೆ ಅಪ್ಪಳಿಸುವಂತಹ ಪದಗತಿಗಳೇ ಹೆಚ್ಚು. ಇಲ್ಲಿ ಎತ್ತರದಿಂದ ಎತ್ತರಕ್ಕೆ ಜಿಗಿತಕ್ಕಂತಹ ಪಾತ್ರಗಳೇ ಇಲ್ಲಿ ಹೆಚ್ಚು ಕೆಲಸವನ್ನ ಮಾಡ್ತವೆ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ವೀರರಸವನ್ನ ಬಿಂಬಿಸುವಂತಹ ಶಕ್ತಿಯುತವಾದ ಇಲ್ಲಿ ಪದಘಾತಗಳು ಇವೆ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಕೋಬಹುದು. ಇಲ್ಲಿ ಇನ್ನೊಂದು ವಿಶೇಷ ಯಾವ ರೀತಿಯ ಕುಣಿತಗಳಿವೆ ಅಂತ ಅಂದ್ರೆ ಇಲ್ಲಿ 3 ಹೆಜ್ಜೆಯ ಕುಣಿತ ಆಗಿರ್ಬೋದು, 5 ಹೆಜ್ಜೆಯ ಕುಣಿತ ಆಗಿರ್ಬೋದು, 6 ಹೆಜ್ಜೆಯ ಕುಣಿತ ಬಿಟ್ಟರೆ ಕುಣಿತಗಳ ಹೆಜ್ಜೆಗಳಲ್ಲಿ ಹೆಚ್ಚಿನ ವೈವಿಧ್ಯತೆ ಏನಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ 3 ಹೆಜ್ಜೆ ಆಗಿರ್ಬೋದು, 5 ಹೆಜ್ಜೆ ಆಗಿರ್ಬೋದು, 6 ಹೆಜ್ಜೆಯ ಕುಣಿತಗಳು ಕೂಡ ಇಲ್ಲಿ ಪ್ರಧಾನವಾಗಿವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವು ದೊಡ್ಡಾಟದಲ್ಲಿ ನಾವು ಯಾವ ಪರಿಕರಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದನ್ನ ನಾನು ಕಡೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಗಮನಿಸೋದಾದ್ರೆ ಇಲ್ಲಿ ದೊಡ್ಡಾಟದಲ್ಲಿ ರೌದ್ರರಸ ನಾವು ಗಮನಿಸ್ತೋ, ವೀರರಸ, ಭಕ್ತಿರಸ, ಹಾಸ್ಯ ರಸ, ಭಯಾನಕ ರಸಗಳು ಇಲ್ಲಿ ತುಂಬಿರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ದೊಡ್ಡಾಟದ ಒಂದು ಕಾಲಘಟ್ಟ ಇದೆಯಲ್ಲ, ಅದು ಇಂದಿನ ಅಥವಾ ಇವತ್ತಿನದಾಗಿರುವುದಲ್ಲ. ಇದು ಸುಮಾರು ವಿಜಯನಗರ ಕಾಲದಿಂದಲೂ ಕೂಡ, ವಿಜಯನಗರದ ಸಾಮ್ರಾಜ್ಯದ ಕಾಲದಿಂದಲೂ ಕೂಡ ಮುಖ್ಯ ಕಲೆಯಾಗಿ ಇಂದಿಗೂ ಕೂಡ ಉಳಿದು ಬಂದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಈ ದೊಡ್ಡಾಟವನ್ನ ಉತ್ತರ ಕರ್ನಾಟಕದ ಗಂಡು ಕಲೆ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಇಲ್ಲಿ ದೊಡ್ಡಾಟದಲ್ಲಿ ಪ್ರತಿಯೊಂದು ಪಾತ್ರವನ್ನ ಇಲ್ಲಿ ಮಾತನಾಡಿಸಿ
ಪ್ರೇಕ್ಷಕರಿಗೆ ಪರಿಚಯವನ್ನ ಮಾಡಿಕೊಡ್ತಕ್ಕಂಥದ್ದಾಗಿರ್ಬೋದು, ಹಾಗೂ ರಾಜನ ಪಾತ್ರಗಳನ್ನ ರಂಗಸ್ಥಳಕ್ಕೆ ಕರೆತರುವ, ಹಾಗೇನೆ ಹಿಂತಿರುಗಿ ಕರೆದುಕೊಂಡು ಹೋಗುವ ಕೆಲಸವನ್ನ ಇಲ್ಲಿ ಸಾರಥಿ ಮಾಡ್ತಾನೆ ಅಂತಕ್ಕಂಥದ್ದು, ಅಥವಾ ಸಾರಥಿಯ ಪಾತ್ರ ಇಲ್ಲಿ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾನೆ ಅಂತಕ್ಕಂಥದ್ದನ್ನ ದೊಡ್ಡಾಟದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಆಟ, ಬಯಲಾಟ, ಮೂಡಲಪಾಯ, ಇಲ್ಲಿ ಎಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮೂಡಲಪಾಯದ ಆಟ ಅಂತಕ್ಕಂಥದ್ದಾಗಿರ್ಬೋದು. ಹೀಗೆ ಮುಂತಾದ ಹೆಸರುಗಳಿಂದ ಗುರುತಿಸಲ್ಪಡುವಂತಹ ರಂಗರೂಪವೇ ದೊಡ್ಡಾಟ ಅಂತಕ್ಕಂಥದ್ದು. ನೋಡಿ, ದೊಡ್ಡಾಟವನ್ನ ಉತ್ತರ ಕರ್ನಾಟಕದಲ್ಲಿ ಯಾವ ಯಾವ ಹೆಸರಿನಿಂದ ಕರೀತಾರೆ ಅಂತ ಏನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಆಟ ಅಂತ ಕರೀತಾರೆ, ಬಯಲಾಟ, ಮೂಡಲಪಾಯದ ಆಟ, ಅಥವಾ ಇನ್ನು ಮುಂತಾದ ಹೆಸರುಗಳಿಂದ ಕರೆಸಲ್ಪಡುವಂತಹ ಒಂದು ರಂಗ ರೂಪವೇ ದೊಡ್ಡಾಟ ಅಂತಕ್ಕಂಥದ್ದು. ಹೀಗಾಗಿ ನಾವು ಆಲ್ರೆಡಿ ಹೇಳ್ತಾ ಇದ್ದೋ, ಇಲ್ಲಿ ಯಾವ ಯಾವ ಪ್ರಸಂಗಗಳು ಬರ್ತಾ ಹೋಗ್ತವೆ, ಯಾವ ಯಾವ ಕಥಾ ವಸ್ತುಗಳು ಬರ್ತಾ ಹೋಗ್ತವೆ ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಮಹಾಭಾರತದ ಕೆಲವೊಂದು ಆಯ್ದ ಒಂದು ವಸ್ತುಗಳಾಗಿರ್ಬೋದು, ಮಹಾಭಾರತದ ಕೆಲವೊಂದು ವಸ್ತುಗಳಾಗಿರ್ಬೋದು, ದೇವಿ ಪುರಾಣಗಳಿಂದ ಆಯ್ದಂತಹ ಕಥೆಗಳಾಗಿರ್ಬೋದು, ದೊಡ್ಡಾಟದ ಪ್ರಸಂಗಗಳ ಕಥಾವಸ್ತುಗಳಾಗಿವೆ. ಇದರಲ್ಲಿ ಕಾಳಗದ ಪ್ರಸಂಗಗಳು ಕಡ್ಡಾಯವಾಗಿರ್ತವೆ ಅಂತಕ್ಕಂಥದ್ದು. ಕಾಳಗ ಅಂದ್ರೆ ನಮ್ಗ ಗೊತ್ತಿದೆ, ಸಮರ ಅಥವಾ ಯುದ್ಧ ಅಂತನೂ ಕೂಡ ನಾವು ಕರಿತಾ ಹೋಗ್ತೀವಿ. ಈ ಯುದ್ಧ ಪ್ರಸಂಗಗಳು ಅಥವಾ ಎಲ್ಲೋ ಒಂದ್ ಕಡೆ ಕಾಳಗ ಪ್ರಸಂಗಗಳು ಬರ್ತಾ ಹೋಗ್ತವೆ. ಹಾಗೇನೆ ಇಲ್ಲಿ ಇಲ್ಲಿ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ, ಪರಿಣಯ ಇಲ್ಲಿ ಫಲವಾಗಿ ಕಾಳಗ ಆಗಿರ್ಬೋದು, ಕಾಳಗದ ಫಲವಾಗಿ ಪರಿಣಯ ಆಗಿರ್ಬೋದು, ಅಥವಾ ಸುಭದ್ರಾ ಪರಿಣಯ ಅಥವಾ ರತಿ ಕಲ್ಯಾಣ. ನೋಡಿ, ಯಾವ ಯಾವ ಕಾಳಗದ ಸನ್ನಿವೇಶಗಳು ಇಲ್ಲಿ ಬರ್ತವೆ ಅಥವಾ ಪ್ರಸಂಗಗಳು ಬರ್ತವೆ ಅಂತ ನೋಡೋದಾದ್ರೆ, ಇಲ್ಲಿ ಸುಭದ್ರಾ ರತಿಯ ಇಲ್ಲಿ ಸುಭದ್ರಾ ಪರಿಣಯ, ಹಾಗೇನೆ ರತಿ ಕಲ್ಯಾಣ, ಕರ್ಣಾರ್ಜುನರ ಕಾಳಗ, ಇಲ್ಲಿ ಇಂದ್ರಜಿತ್ತು ಕಾಳಗ ಆಗಿರ್ಬೋದು, ಭೀಮ ವಿಲಾಸ, ಹಾಗೇನೆ ತ್ರಿಪುರ ಸಂಹಾರ ಇತ್ಯಾದಿ ದೊಡ್ಡಾಟವು ಒಂದ್ ರೀತಿಲಿ ಭವ್ಯತೆಯಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಗೋಳ ಗುಮ್ಮಟವಿದ್ದಂತೆ ಅಂತಕ್ಕಂಥದ್ದು. ಈ ದೊಡ್ಡಾಟದ ಒಂದು ಕಲಾ ಪ್ರದರ್ಶನದಲ್ಲಿ ಒಂದು ಭವ್ಯತೆ ಅನ್ನ ನೋಡೋದಾದ್ರೆ ಒಂದ್ ರೀತಿ ಗೋಳ ಗುಮ್ಮಟದಂತೆ ಎಂದು ಕೆಲವು ವಿದ್ವಾಂಸರು ವರ್ಣಿಸಿದ್ದಾರೆ. ಅಷ್ಟು ಅದ್ಭುತವಾಗಿರುತ್ತೆ. ಹಾಗೇನೆ ಈ ಭವ್ಯತೆಗೆ ಇತ್ತೀಚೆಗೆ ಎಲ್ಲ ಒಂದ್ ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂತಹ ಒಂದು ಕಲೆ ಆಗ್ತಾ ಇದೆ. ಅದನ್ನ ಅಂತಕ್ಕಂಥದ್ದನ್ನು ಕೂಡ ಕೆಲವು ವಿದ್ವಾಂಸರು ಇಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೀಗಾಗಿ ಇದಿಷ್ಟು ಕೂಡ ದೊಡ್ಡಾಟ ಅನ್ನುವಂತಹ ಒಂದು ಜನಪದ ಪ್ರದರ್ಶನ ಅಥವಾ ಪ್ರದರ್ಶಕ ಕಲೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ದೊಡ್ಡಾಟ. ಅದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ಸಣ್ಣಾಟದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.